ಕೆರೆಗೆ ಆಟೋ ಪಲ್ಟಿಯಾಗಿ ಭಾರಿ ದುರಂತ ಇಲ್ಲಿ ತಪ್ಪಿದೆ. ಎದುರಿಗೆ ಬರ್ತಾ ಇದ್ದ ವಾಹನಕ್ಕೆ ಜಾಗ ಬಿಡೋಕೆ ಹೋಗಿ ಎಡವಟ್ಟಾಗಿರುವಂಥದ್ದು ಮಂಡ್ಯ ಕೆಆರ್ಪೇಟೆಯ ಬೋಳಮಾರನಹಳ್ಳಿ ಬಳಿ ಘಟನೆ ನಡೆದಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಆಟೋದಲ್ಲಿ ಪ್ರಯಾಣಿಕರು ಇರಲಿಲ್ಲ, ಹಾಗಾಗಿ ಬಹಳ ದೊಡ್ಡ ಆಗ್ತಿದ್ದಂತ ಅನಾಹುತ ತಪ್ಪಿದೆ. ಕೆರೆಗೆ ಆಟೋ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಭಾರಿ ದುರಂತ ಇಲ್ಲಿ ತಪ್ಪು ಹೋಗಿದೆ. ಎದುರಿಗೆ ವಾಹನ ಬರ್ತಾ ಇತ್ತು, ಆ ಸಂದರ್ಭದಲ್ಲಿ ಜಾಗ ಬಿಡೋಕೆ ಹೋಗಿ ಆಟೋ ಡ್ರೈವರ್ ಎಡವಟ್ ಮಾಡ್ಕೊಂಡಿದ್ದಾನೆ. ಮಂಡ್ಯ ಕೆಆರ್ಪೇಟೆಯ ಬೋಳಮಾರನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಪುಣ್ಯಕ್ಕೆ ಆಟೋದಲ್ಲಿ ಯಾರು ಇರಲಿಲ್ಲ ಪ್ರಯಾಣಿಕರು ಅನ್ನುವಂಥದ್ದು ಸಮಾಧಾನ ಪಡ್ಕೊಳ್ಳುವಂಥ ವಿಚಾರ. ಆಟೋ ಚಾಲಕ ಜಿಗಿದು ಆತನು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹಗ್ಗ ಕಟ್ಟಿ ಸದ್ಯ ಕೆರೆಯಿಂದ ಆಟೋವನ್ನ ಗ್ರಾಮಸ್ಥರು ಮೇಲೆತ್ತಿದ್ದಾರೆ. ಕೆರೆ ಏರಿಗೆ ತಡೆಗೋಡೆ ನಿರ್ಮಾಣಕ್ಕೆ ಸ್ಥಳೀಯರು ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಆಟೋ ಈಗ ಕೆಳಗೆ ಉರುಳಿದೆ. ಯಾಕಂತಂದ್ರೆ ಅಲ್ಲಿ ಯಾವುದೇ ತಡೆಗೋಡೆ ಇರಲಿಲ್ಲ. ಆತ ಅಲ್ಲಿ ಸ್ಟಾಪ್ ಮಾಡ್ಕೋಬೇಕು ಅಂತ ಅಂದ್ರೆ ಅವನ ಪಕ್ಕದಲ್ಲಿ ಇನ್ನೊಂದು ವಾಹನ ಬರ್ತಾ ಇತ್ತು, ಅದಕ್ಕೆ ಜಾಗ ಮಾಡ್ಕೊಡೋದಕ್ಕೆ ಹೋಗಿನೋ ಅಥವಾ ಆತ ಡಿಕ್ಕಿ ಹೊಡಿತಾನೆ ಅನ್ನುವಂಥ ಕಾರಣಕ್ಕೆ ತಪ್ಪಿಸ್ಕೊಳ್ಳೋಕೆ ಹೋಗಿನೋ ಈಗ ಆಟೋ ಡ್ರೈವರ್ ಬಹಳ ದೊಡ್ಡ ದುರಂತದಿಂದ ಎಸ್ಕೇಪ್ ಆಗಿದ್ದಾನೆ. ಎದುರಿಗೆ ವಾಹನ ಬರ್ತಾ ಇತ್ತು, ಅದಕ್ಕೆ ಜಾಗ ಮಾಡ್ಕೊಡೋದಕ್ಕೆ ಹೋಗಿ ಆಟೋ ಡ್ರೈವರ್ ಮಂಡ್ಯ ಕೆಆರ್ಪೇಟೆಯ ಬೋಳಮಾರನಹಳ್ಳಿ ಈ ಒಂದು ಘಟನೆ ಆಗಿರುವಂಥದ್ದು. ಸದ್ಯ ಆಟೋದಲ್ಲಿ ಯಾರು ಪ್ರಯಾಣಿಕರು ಇರಲಿಲ್ಲ ಅನ್ನುವಂಥದ್ದು ಸಮಾಧಾನ ಪಡ್ಕೊಳ್ಳುವಂಥ ವಿಚಾರ. ಮತ್ತೊಂದು ಕಡೆಗೆ ಆಟೋ ಚಾಲಕ ಆಟೋ ಕೆಳಗೆ ಇಳಿತಾ ಇದ್ದಂತೆ ಜಿಗಿದು ಬಿಟ್ಟು ಪ್ರಾಣವನ್ನ ಕಾಪಾಡಿಕೊಂಡಿದ್ದಾನೆ. ಹಾಗೆ ಗ್ರಾಮಸ್ಥರು ಕೂಡ ಸ್ಥಳಕ್ಕೆ ಧಾವಿಸಿ ಕೆಳಗೆ ಬಿದ್ದಂತ ಆಟೋವನ್ನ ಹಗ್ಗ ಕಟ್ಟಿ ಕೆರೆಯಿಂದ ಮೇಲಕ್ಕೆ ಎತ್ತಿ ಸಹಾಯ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಈ ಕೆರೆ ಏರಿ ಇದೆಯಲ್ಲ, ಅದಕ್ಕೆ ಯಾವುದೇ ತಡೆಗೋಡೆಯನ್ನ ನಿರ್ಮಾಣ ಮಾಡಿಲ್ಲ. ಹಾಗಾಗಿ ಈ ಥರದ ಅಪಘಾತಗಳು ಆಗಾಗ ನಿರ್ಮಾಣ ಆಗ್ತಲೇ ಇರುತ್ತೆ. ಸೊ ಈಗ ದಯವಿಟ್ಟು ಕೆರೆ ಏರಿಗೆ ತಡೆಗೋಡೆಯನ್ನು ನಿರ್ಮಿಸಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಈ ಥರದ ದುರಂತಗಳು ಪ್ರತಿದಿನ ಸಂಭವಿಸ್ತಲೇ ಇರುತ್ತೆ. ಇವತ್ತು ಆಟೋ ಆಗಿರ್ಬೋದು, ನಾಳೆ ಟೂ ವೀಲರ್, ನಾಳೆ ಕಾರು, ಇದೇ ರೀತಿಯಾದಂಥ ಘಟನೆಗಳಾಗ್ಬೋದು. ಯಾಕಂತಂದ್ರೆ ರೋಡ್ ಚಿಕ್ಕದಾಗಿ ಹಾಕಿರೋದ್ರಿಂದ ತಡೆಗೋಡೆಗಳನ್ನು ಹಾಕಲೇಬೇಕು. ಕರ್ವ್ ಇರುತ್ತೆ ಅಲ್ಲಿ ಸೈಡ್ ತಗೊಳ್ಳುವಂಥ ಸಂದರ್ಭದಲ್ಲಿ. ಮತ್ತೊಂದು ವಾಹನ ಬಂತು ಅಂತ ಅಂದ್ರೆ ನಾವು ಅದಕ್ಕೆ ಹೋಗೋದಕ್ಕೆ ದಾರಿ ಮಾಡಿಕೊಡ್ಬೇಕು. ಆ ಸಂದರ್ಭದಲ್ಲಿ ತಡೆಗೋಡೆ ಇಲ್ಲ ಅಂತ ಅಂದ್ರೆ ಸೊ ಆವಾಗ ಮೇಲಿರುವಂಥ ವಾಹನಗಳು ಜಾರಿ ಕೆರೆಗೆ ಬೀಳುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಗ್ರಾಮಸ್ಥರು ಈಗ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳಿಗೆ ಆಗ್ರಹ ಮಾಡಿದ್ದಾರೆ.